ಸುಮ್ನೆ ದೆಹಲಿಗೆ ಹೋಗೋಕೆ ನಾವೆಲ್ಲ ಹುಚ್ಚರ? ಕಾರಣ ಇಲ್ಲದೆ ಸುಮ್ನೆ ದೆಹಲಿಗೆ ಹೋಗೋದಕ್ಕೆ ನಾವೆಲ್ಲ ಹುಚ್ಚರ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಯತ್ನಾಳ್. ವಿಜಯೇಂದ್ರ ಹೋದ್ರೆ ಎಲ್ಲವೂ ಒಳ್ಳೆಯದಾಗುತ್ತೆ. ಬಿಜೆಪಿ ಶಾಸಕ ಯತ್ನಾಳ್ ಅವರ ಹೇಳಿಕೆ ಇದು. ಎಲ್ಲಾ ರಾಷ್ಟ್ರೀಯ ನಾಯಕರು ಸಮಯ ನೀಡಿದ್ದಾರೆ. ಕುಟುಂಬ ರಾಜಕಾರಣದ ಬಗ್ಗೆ ಮಾತನಾಡ್ತೀರಿ. ಯಡಿಯೂರಪ್ಪ ಮಗನನ್ನ ಅಧ್ಯಕ್ಷರಾಗಿ ಮಾಡಿದ್ದೀರಿ. ಇನ್ಮೇಲೆ ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡಬೇಡಿ. ಕಲಬುರಗಿಯಲ್ಲಿ ಬಿಜೆಪಿ ಶಾಸಕ ಯತ್ನಾಳ್ ಅವರ ಹೇಳಿಕೆ. 3 ಪಾಯಿಂಟ್ಗಳಾಗ ಯಾರು ಪಾಸ್ ಆಗ್ತಾರೋ ಅವ್ನು ಮಾಡ್ಬೇಕತ್ತೀವಿ. 3 ಪಾಯಿಂಟ್ನಾಗ ಪಾಸ್ ಆದವ್ ನೀವು ಮಾಡ್ತೀನಿ ಅಂದ್ರೆ ಇನ್ನು ಮ್ಯಾಗ ಕುಟುಂಬ ಸಾಹೇಬ್ ಬಗ್ಗೆ ಮಾತಾಡಬೇಡ್ರಪ್ಪ. ನಾಳೆ ನಾನು ಹೇಳ್ತೇನೆ, ನನ್ನ ಮಗನೂ ಒಂದು ಕಡೆ ನಿಂದಿರಿಸ್ತೀನಿ, ನಾನು ನನ್ನ ಮಗನ ತಯಾರು ಮಾಡ್ತೀನಿ. ಕುಟುಂಬ ರಾಜಕಾರಣ ಬೇಡತ್ತಿರಲ್ಲ. ಇವತ್ತು ನಾ ಅಂತರೂ ಮಾಡಿಲ್ಲ. ನೀವು ಇವನೇ ಮತ್ತೆ ಅಧ್ಯಕ್ಷ ಮಾಡಿದ್ರೆ ನಾಳೆ ಹೇಳ್ತೇನೆ ನನ್ನ ಮಗುಗೂ ಒಂದು ಕ್ಷೇತ್ರ ಕೊಡೋಕೆ ಮಾತಾಡ್ತೀನಿ. ಯಾಕಂದರೆ ನಿನ್ನ ಮನ್ಯಾಗ 3 ಮಂದಿ ಅದಾರ, ನನಗೂ ಒಂದು ಕೊಡೋದು. ಭ್ರಷ್ಟಾಚಾರ ಇದ್ರೂ ನಡೀತೈತೆ ಅಂದಾಗ ಮುಂದೆ ಭ್ರಷ್ಟಾಚಾರ ಚಾಲು ಮಾಡ್ತೀವಿ. ಹಿಂದುತ್ವ ಬೇಡಪ್ಪ. ಆಕಳ ಕಡೆಯವ್ರ ಕಡೀರಿ, ಹಿಂದೂಗಳ ಕಾರ್ಯಕರ್ತ ಹೊಡೆಯವ್ರು ನಾವು ಕುರ್ಚಿ ಮ್ಯಾಗ ಆರಾಮ್ ಕೊಂಡಿರ್ತೀವಿ ಅಂದ್ರೆ ಕಠಿಣ ಕ್ರಮ ಕೈಗೊಳ್ಳಲಾಗೋದು ತಿಳ್ಕೊತ ಹೋಗ್ತೀವಿ ನಾವು. ಹಾಂ, ಏನಾರ ಹಿಂದೂಗಳು ಹೊಡೆದಾರಿ, ಹೌದು, ಕಠಿಣ ಕ್ರಮ ಕೈಗೊಳ್ತೀವಿ. ಅದಕ್ಕೆ ಹೇಳಿದೆ ಗೃಹ ಮಂತ್ರಿಗೆ, ಅದಕ್ಕೆ ನೀವು ಸುಮ್ಮನೆ ಹೋಗ ಕಡೆ ಅರಣ್ಯ ಮಂತ್ರಿ ಆಗಲಿ ಗೃಹ ಮಂತ್ರಿ ಆಗ್ಲಿಕ್ಕೆ ಉಪಯೋಗಿಲ್ಲ ಅಂತ ಹೇಳಿದೆ. ರಾಷ್ಟ್ರೀಯ ನಾಯಕರು ಯಾರು ಟೈಮ್ ಕೊಟ್ಟಿದ್ದಾರೆ ನಮಗೆ? ಯಾರ್ಯಾರು ಬಿಟ್ಟಿ ಸರ್ ಮುಂದೆ ನೋಡ್ರಿ, ಎಲ್ಲರೂ ಕೊಟ್ಟಾರ. ಯಾಕೆ ವಿಚಾರ ಮಾಡ್ತೀರಿ? ಗಾಬರಿ ಆಗಬೇಡ್ರಿ. ನಾವು ಯಾಕೆ ಪ್ಲ್ಯಾನ್ ಇಲ್ಲಾರ್ದು ಹೋಗ್ತೇವೆ. ನಾವು ಹುಚ್ಚದೀವಿ. ನಾವು ನಾನು ಯಡಿಯೂರಪ್ಪನ ಸಮಕಾಲೀನ ರೀ.